ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಬನ್ನಿ, ನಾನು ಇವತ್ತು ಒಂದು ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನಾನ್ ವೆಜ್ ಆಗಿರುತ್ತೆ. ನಾನ್ ವೆಜ್ ಪ್ರಿಯರಿಗೆ ತುಂಬಾ ಇಷ್ಟವಾದ ರೆಸಿಪಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ಇಲ್ಲಿ ಏನೇನು ತಗೊಂಡಿದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ನೋಡ್ಕೊಳ್ಳಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ನೋಡಿ ಎಂಜಾಯ್ ಮಾಡಿ, ಮತ್ತೆ ಮಾಡಿ ಕೂಡ ತಿಂದು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆಯ್ತಾ ಅಂತ ಹೇಳಿ. ನೋಡಿ, ಇಲ್ಲಿ ನಾನು ಏನೇನು ತಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಇಲ್ಲಿ 2 ರೀತಿಯಲ್ಲಿ ಈರುಳ್ಳಿಯನ್ನ ಉತ್ತರಿಸ್ಕೊಂಡಿದ್ದೀನಿ, ಸಣ್ಣದಾಗಿ ಮತ್ತೆ ದಪ್ಪದಾಗಿ. ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಶುಂಠಿ ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಚಕ್ಕೆ, ಲವಂಗ, ಮೆಣಸು ಮತ್ತೆ ಅರ್ಧ ನಿಂಬೆ ಹಣ್ಣು ತಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ, ಟೊಮ್ಯಾಟೊ ತಗೊಂಡಿದ್ದೀನಿ. ಇಲ್ಲಿ ನೆನೆಸಿರುವಂಥ 2 ರೀತಿ ಕಾಳು ತಗೊಂಡಿದ್ದೀನಿ. ಅಂದರೆ ನಾನು ಹೆಸರು ಕಾಳು ಮತ್ತು ಕಡಲೆಕಾಳು, ಹೆಸರು ಕಾಳು ಕಡಿಮೆ ಇದೆ ತಗೊಂಡಿದ್ದೀನಿ. ಸಣ್ಣದಾಗಿ ಆಲೂಗೆಡ್ಡೆಯನ್ನು ಉತ್ತರಿಸ್ಕೊಂಡಿದ್ದೀನಿ. ಜೊತೆಯಲ್ಲಿ ನಾನಿಲ್ಲಿ ನೋಡಿ ಬೋಟಿಯನ್ನು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಬೋಟಿ ಎಲ್ಲ ನಾನು ಈರುಳ್ಳಿ ಹಾಕಿ ತೊಳೆದು ನೀಟ್ ಮಾಡ್ಕೊಂಡಿದ್ದೀನಿ. ಬೋಟಿ ತಗೊಂಡಿದ್ದೀನಿ. ಮತ್ತು ಇಲ್ಲಿ ಅಚ್ಚು ಖಾರದ ಪುಡಿ, ಅಚ್ಚು ಧನ್ಯದ ಪುಡಿ, ಉಪ್ಪು, ಅರಿಶಿನ ಇಷ್ಟೆಲ್ಲ ತಗೊಂಡಿದ್ದೀನಿ. ಇದು ಮಾಡುವ ರೀತಿ ನೋಡ್ಕೊಳ್ಳಿ. ಈಗ ನಾನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡ್ಕೊಳ್ಳೋಣ. ಆಲ್ರೆಡಿ ನಾನು ಬೋಟಿ ಎಲ್ಲ ಏನಿದೆ ನಾನು ಕುಕ್ಕರಿಗೆ ಹಾಕೊಂಡಿದ್ದೀನಿ. ಇದರಲ್ಲಿ ನಾನು ಬೋಟಿ ಮಾತ್ರ ಹಾಕಿದ್ದೀನಿ. ಈರುಳ್ಳಿ ಸೇರಿಸಿ ತೊಳೆದಿರುವಂಥ ಬೋಟಿ ಇದಕ್ಕೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಈರುಳ್ಳಿನ ಬೆರೆಸ್ಕೊತಾ ಇದ್ದೀನಿ, ಜಾಸ್ತಿ ಇಲ್ಲ, ಸ್ವಲ್ಪ ಮಟ್ಟಿಗೆ. ಅದ್ರ ಜೊತೆಗೆ ನಾನು ಹಾಕ್ತಾ ಇರೋದು ಉಪ್ಪು ಮತ್ತೆ ಅರಿಶಿನ ಹಾಕ್ಕೊಂತ ಇದ್ದೀನಿ. ಇವು ಉಪ್ಪು ಮತ್ತೆ ಅರಿಶಿನ ಮಾತ್ರ ಹಾಕ್ತೀನಿ, ಮಸಾಲೆ ಏನು ಹಾಕೋದಿಲ್ಲ. ಉಪ್ಪು, ಈರುಳ್ಳಿ, ಅರಿಶಿನ ಈ 3 ಕೂಡ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ನೀಟಾಗಿ ಇದು ಬೇಯಿಸ್ಕೊಳ್ಳೋಣ. ನೀರು ಹಾಕೋದೇನು ಬೇಡ, ನೀರು ಇದರಲ್ಲೇ ಬಿಡುತ್ತೆ. ಹಾಗಾಗಿ ನಾವು ಇದೇ ನೀರಲ್ಲಿ ಒಂದು 5 ವಿಷಲಿಗೆ ಕೂಗಿಸ್ಕೋಬೇಕು. ಫಸ್ಟ್ ಬೋಟಿಯನ್ನ ಕೂಗಿಸ್ಕೊಳ್ಳೋಣ. ಇದಾದ್ಮೇಲೆ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೋಡ್ಕೊಳ್ಳಿ. ನಾವು ನಮ್ಮ ಹಳ್ಳಿಯಲ್ಲಿ ಮಾಡ್ತಾ ಇದ್ದಂಥ ರೆಸಿಪಿ ಇದು. ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ಮಾಡ್ತಾರೆ. ಇದು 5 ವಿಷಲ್ ಬರಲಿ, ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಬೋಟಿ ವಿಷಲ್ ಬರೋ ಅಷ್ಟರಲ್ಲಿ ಮಸಾಲೆ ಏನ್ ಬೇಕು ಅದೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇದು ಈರುಳ್ಳಿ ಹಾಕೊಂತ ಇದ್ದೀನಿ. ರುಬ್ಬಂತ ಮಸಾಲೆಗೆ ನೀವು ಪೇಸ್ಟ್ ಏನಾದ್ರು ಇದ್ರೆ ನಿಮ್ಮ ಮನೆಯಲ್ಲಿ ಪೇಸ್ಟ್ ಅನ್ನ ಹಾಕೋಬೇಡಿ. ಅಚ್ಚು ಮಸಾಲೆ ಅಂದ್ರೆ ರೆಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ಪೇಸ್ಟ್ ಹಾಕೋದ್ ಬೇಡ. ಹಾಗಾಗಿ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಕಿದ್ದೀನಿ. ಇಲ್ಲಿ ಚಕ್ಕೆ, ಲವಂಗ, ಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂತ ಇದ್ದೀನಿ. ಇವೆಲ್ಲ ಸೇರಿಸಿ ನಾವು ನೀಟಾಗಿ ರುಬ್ಕೊಳ್ಳೋಣ. ಮೆಣಸು ಸ್ವಲ್ಪ ಜಾಸ್ತಿ ಇರ್ಲಿ, ಚಕ್ಕೆ ಲವಂಗ ಕಡಿಮೆ ಇರ್ಲಿ. ಸ್ವಲ್ಪ ಮೆಣಸು ಮುಂದೆ ತಗೊಳ್ಳಿ. ಇದೆಲ್ಲ ಮಸಾಲೆ ಎಲ್ಲ ರುಬ್ಬಿ ಆಗಿದೆ. ಈ ಮಟ್ಟಕ್ಕೆ ನಾನು ರುಬ್ಕೊಂಡಿದ್ದೀನಿ. ಇದೆಲ್ಲ ನಾವು ತಕ್ಕೊಳ್ಳೋಣ. ಬೇರೆ ಮಸಾಲೆ ಕೂಡ ರೆಡಿ ಮಾಡ್ಕೋಬೇಕು. ಅದು ಯಾವುದು ಅಂತ ತೋರಿಸ್ತೀನಿ. ಸ್ಪೆಷಲ್ ಇದೆಲ್ಲ. ನಾನು ಕೊತ್ತಂಬರಿ ಸೊಪ್ಪು ಪ್ರತಿಯೊಂದನ್ನು ಈ ರೀತಿ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಯಾವ್ದು ಪೇಸ್ಟ್ ಇರುವಂತ ಪೇಸ್ಟ್ ಏನು ಬೆಳೆಸ್ತಾ ಇಲ್ಲ. ಗ್ರೀನ್ ಮಸಾಲ ಆದ್ಮೇಲೆ ಕಾಯಿ ಏನಿದೆ ಅದನ್ನ ರುಬ್ಕೊಂತ ಇದ್ದೀನಿ. ತೆಂಗಿನಕಾಯಿ ಏನಿದೆ ಇದು ಹಸಿ ತೆಂಗಿನಕಾಯಿ, ಆದಷ್ಟು ಹಸಿ ತೆಂಗಿನಕಾಯಿನ ತಗೊಳ್ಳಿ. ಅದ್ರ ಜೊತೆ ಹಾಕೊಂತ ಇರೋದು ನಾನು ಟೊಮ್ಯಾಟೊ ಹಣ್ಣು ಹಾಕೊಂತ ಇದ್ದೀನಿ. ಇವೆರಡು ಸೇರಿಸಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ. ಈ ಮಸಾಲೆ ಕೂಡ ರೆಡಿ ಆಗಿದೆ. ಕಾಯಿ ಮತ್ತೆ ಟೊಮೆಟೊ ಇಷ್ಟು ನುಣ್ಣದಾಗಿ ನಾನು ರುಬ್ಕೊಂಡಿದ್ದೀನಿ. ಇದು ಮತ್ತೆ ಇದು 2 ಮಸಾಲೆ ರೆಡಿ ಆಗಿದೆ. ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅಂತ ತೋರಿಸ್ತೀನಿ ಸ್ನೇಹಿತರೆ. ಫ್ರೆಂಡ್ಸ್, ಬೋಟಿ ಏನಿದೆ ಚೆನ್ನಾಗಿ ಬೆಂದಿದೆ. ಒಂದು 5 ರಿಂದ 6 ವಿಷಲಿಗೆ ನಾನು ಬೇಯಿಸಿದ್ದೀನಿ. ಇದು ಹೇಗಿದೆ, ಹೇಗ್ ಬಂದಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಮಟ್ಟಕ್ಕೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಈ ರೀತಿ ಬೇಯಿಸ್ಕೋಬೇಕು. ಆದ್ರೂ ನೋಡಿ ಇದರಲ್ಲಿ ನೀರೆಲ್ಲ ಎಷ್ಟು ಇದೆ, ನಾವು ಬೇರೆ ನೀರು ಹಾಕಿಲ್ಲ, ಆದ್ರೂ ಕೂಡ ನೀರು ಇಷ್ಟು ಬಂದಿದೆ. ಈ ರೀತಿ ಚೆನ್ನಾಗಿ ಬೆಂದಿದೆ. ಸೊ ಇದೆಲ್ಲ ನಾನು ತಕ್ಕೊಂಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಬೋಟಿ ಏನಿದೆ ಅದೆಲ್ಲ ನಾನು ತಕ್ಕೊಂಡಿದ್ದೀನಿ. ಈಗ ಅದೇ ಕುಕ್ಕರಿಗೆ ನಾನು ಎಣ್ಣೆನ ಹಾಕೊಂತ ಇದ್ದೀನಿ. ಎಣ್ಣೆ ನೀವು ಬಳಸೋ ರೀತಿ ಇರುತ್ತೆ, ಎಷ್ಟು ಬೇಕಷ್ಟು ಎಣ್ಣೆ ನೀವು ಬಳಸಿ. ಬೋಟಿ ಸ್ವಲ್ಪ ಜಾಸ್ತಿ ಥಿಕ್ನೆಸ್ ಇದೆ, ಹಾಗಾಗಿ ನಾನು ಎಣ್ಣೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಈರುಳ್ಳಿಯನ್ನ ಹಾಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು, ಕೆಂಪಳ ಫ್ರೈ ಆಗ್ಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು, ಕೆಂಪಳ ಫ್ರೈ ಆಗಿದೆ ಈರುಳ್ಳಿ.
ಈಗ ಇದಕ್ಕೆ ನಾವು ರುಬ್ಬಿರುವಂತಹ ಗ್ರೀನ್ ಮಸಾಲ ಏನಿದೆ ಅದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗ್ಬೇಕು. ಇದೊಂದೇ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಮಸಾಲೆ ಎಲ್ಲ ಚೆನ್ನಾಗಿ ನೋಡಿ ಫ್ರೈ ಆಗಿದೆ, ಎಣ್ಣೆ ಬಿಡ್ತಾ ಇದೆ. ಈ ರೀತಿ ನಾವು ಫ್ರೈ ಮಾಡ್ಕೋಬೇಕು. ಅದಾದ್ಮೇಲೆ ನಾವು ಅಚ್ಚ ಖಾರದ ಪುಡಿ, ಅಚ್ಚ ಧನ್ಯದ ಪುಡಿ ಏನಿದೆ ಅದು ಕೂಡ ಹಾಕೊಳ್ಳೋಣ. ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಕಾಳು ಏನಿದೆ ಅದನ್ನ ಹಾಕೋಬೇಕಾಗುತ್ತೆ. ನಾನು ಹೆಸರು ಕಾಳಿಲ್ಲಿ ಕಡಿಮೆ ತಗೊಂಡಿದ್ದೀನಿ, ಟೇಸ್ಟಿಗೆ ಮಾತ್ರ ಸ್ವಲ್ಪ ತಗೊಂಡಿರೋದು. ಬಾಕಿ ಎಲ್ಲ ಕಡಲೆ ಕಾಳನ್ನ ತಗೊಂಡಿದ್ದೀನಿ. ನೀವು ಇದ್ರ ಬದಲಾಗಿ ಬೀನ್ಸ್ ಕಾಳು ಏನ್ ಬರುತ್ತೆ ಅದು ಕೂಡ ಉಪಯೋಗಿಸ್ಬೋದು, ಆದ್ರೆ ಕಡಲೆ ಕಾಳು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಈಗ ಕುತ್ರಿಸಿರುವಂತಹ ಆಲೂಗೆಡ್ಡೆ ಏನಿದೆ ಅದು ಕೂಡ ನಾನು ಸೇರಿಸ್ಕೊಂತಾ ಇದ್ದೀನಿ. ಇದಕ್ಕೆ ಟೇಸ್ಟಿಗೆ ಈಗ ಉಪ್ಪು ಹಾಕೋಣ. ಉಪ್ಪು ನೀವು ಬೋಟಿಗೂ ಕೂಡ ಹಾಕಿರ್ತೀರಾ, ಹಾಗಾಗಿ ನೋಡಿ ಹಾಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಲಿ. ಮಸಾಲೆಯಲ್ಲಿ ಕಾಳು ಮತ್ತೆ ಆಲೂಗೆಡ್ಡೆ ಚೆನ್ನಾಗಿ ಫ್ರೈ ಆಗ್ಬೇಕು. ನೀರೇನು ಹಾಕ್ಬೇಡಿ, ಇದೇ ತರ ಸ್ವಲ್ಪ ಡ್ರೈ ಅಲ್ಲೇ ಫ್ರೈ ಮಾಡ್ಕೊಳ್ಳಿ. ಕಾಳು ಆಲೂಗೆಡ್ಡೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದು ಬೋಟಿ ಏನಿದೆ ನಾನು ನೀರಿಂದ ಸಪ್ರೇಟ್ ಮಾಡಿದೀನಿ, ಅದನ್ನ ನಾವು ಮಿಕ್ಸ್ ಮಾಡೋಣ. ಚೆನ್ನಾಗಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡ್ರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನ್ ವೆಜ್ ಪ್ರಿಯರಿಗೆ ಇದು ರುಚಿ ಹೇಳಿ ಮಾಡಿಸ್ತಂತೆ ಇರುತ್ತೆ. ಇದಕ್ಕೆ ಚಪಾತಿ, ಪೂರಿ, ಮುದ್ದೆ, ಅನ್ನ, ರೊಟ್ಟಿ ಏನ್ ಬೇಕಾದ್ರೂ ನಾವು ತಿನ್ಬಹುದು. ಇದು ಚೆನ್ನಾಗಿ ಒಂದ್ 5 ನಿಮಿಷ ಫ್ರೈ ಆಗ್ಲಿ. ಇದೆಲ್ಲ ಒಂದ್ 5 ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ನೀರ್ ಹಾಕ್ತಂಗೆನೆ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ನಾವು ರುಬ್ಬಿರುವಂತಹ ಕಾಯಿ ಮತ್ತೆ ಟೊಮೆಟೊ ಹಣ್ಣು ಹಾಕೋಣ. ಜಾಸ್ತಿ ನೀರೇನ್ ಹಾಕದ್ ಬೇಡ, ಗಟ್ಟಿ ಮಸಾಲೆಯಲ್ಲೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ತೆಗ್ದಿರುವಂತಹ ನೀರೇನಿದೆ ಅಂದ್ರೆ ಬೋಟಿ ಬೇಯಿಸಿದಂತ ನೀರು ಉಳಿದಿತ್ತಲ್ವಾ, ಅದೇ ನೀರನ್ನ ಬಳಸೋಣ. ಬೇರೆ ನೀರೇನ್ ಬೇಕಾಗಿಲ್ಲ. ಅದು ಕಡಿಮೆ ಬಿದ್ರೆ ಮಾತ್ರ ನಾವು ಬೇರೆ ನೀರನ್ನ ಹಾಕೋಬೇಕು. ನೋಡಿ, ಅದೇ ನೀರನ್ನ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಉಪ್ಪು ಮತ್ತೆ ಖಾರ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು 3 ರಿಂದ 4 ವಿಷಲ್ ಕೂಗಿಸ್ಕೋಬೇಕು. ಇದೆಲ್ಲ ಚೆನ್ನಾಗಿ ವಿಷಲ್ ಕೂಗ್ಲಿ, ನಾನು ನಿಮ್ಗೆ ತೋರಿಸ್ತೀನಿ. ಈ ರೆಸಿಪಿ ರೆಡಿ ಆಗಿದೆ. ನಾನು ಮತ್ತೆ 4 ವಿಷಲಿಗೆ ಕೂಗಿಸ್ಕೊಂಡಿದ್ದೀನಿ. ತೆಗೆದು ನೋಡೋಣ ಯಾವ ರೀತಿ ಬಂದಿರುತ್ತೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡಿ ನೋಡಿ. ನಮ್ ಕಡೆ ಇದಕ್ಕೆ ಕಾಳು ಕೂಟು ಅಂತ ಹೇಳ್ತೀವಿ. ಬೋಟಿ ಮತ್ತೆ ಕಾಳು ಕೂಟು ಅಂತ ಹೇಳ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನಾನು ಸರ್ವ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇದನ್ನ ಎಲ್ಲ ಸರ್ವ್ ಮಾಡ್ಕೊಂತಾ ಇದ್ದೀನಿ. ಬೋಟಿ ಮತ್ತೆ ಕಾಳು ಹಾಕಿ ನಾನು ಕಾಳು ಕೂಟನ್ನ ಮಾಡಿದೀನಿ, ಬೋಟಿ ಕಾಳು ಕೂಟು. ಈ ರೆಸಿಪಿ ನಿಮ್ಗೆ ಹೇಗ್ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಆದಷ್ಟು ನಮ್ಮ ವಿಡಿಯೋಸ್ ನ ನೋಡಿದವ್ರಿಗೆಲ್ಲ ಹೃದಯ ಪೂರ್ವಕವಾಗಿ ಧನ್ಯವಾದ. ಸರಿ ಫ್ರೆಂಡ್ಸ್, ನೆಕ್ಸ್ಟ್ ಸಿಗೋಣ ಇನ್ನೊಂದು ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.